टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಅಹಮದಾಬಾದ್ ವಿಮಾನ ದುರಂತದ ನಂತರ ಇಡೀ ದೇಶವೇ ಕೆಲವೊಂದು ವಿಚಾರಗಳ ಬಗ್ಗೆ ಚರ್ಚೆ ನಡೆಸ್ತಾ ಇದೆ. ವಿಮಾನ ಹೇಗೆ ಕಾರ್ಯನಿರ್ವಹಿಸುತ್ತೆ, ಅದರ ಯಾವ ಭಾಗ ಏನು ಮಾಡುತ್ತೆ ಅನ್ನೋ ಪ್ರಶ್ನೆಗಳು ಮೂಡಿವೆ. ಹೀಗಾಗಿ ಅದರ ಒಂದು ಸಂಕ್ಷಿಪ್ತ ವರದಿ ಇಲ್ಲಿದೆ ನೋಡಿ. ಗುಜರಾತ್ ವಿಮಾನ ಘೋರ ದುರಂತ, ಇಲಿಯಿಂದ ಸಿಕ್ತ ಪತನದ ಸಾಕ್ಷ್ಯ. ದುರಂತಕ್ಕೂ ಮುನ್ನ ವಿಮಾನದಲ್ಲಿ ರ್ಯಾಟ್ ಪ್ರತ್ಯಕ್ಷ, ಸಿಕ್ಕ ಸುಳಿವೆ ರೋಚಕ. ಜೂನ್ 12ರಂದು ಸಂಭವಿಸಿದ ಗುಜರಾತ್ನ ಈ ಘೋರ ವಿಮಾನ ದುರಂತದ ದೃಶ್ಯ ಎಲ್ಲರ ಎದೆ ನಡುಗಿಸಿತ್ತು. ಇಂತಹ ದೃಶ್ಯವನ್ನ ಸೆರೆ ಹಿಡಿದಿದ್ದು ಒಬ್ಬ PU ವಿದ್ಯಾರ್ಥಿ. ಆ ವಿದ್ಯಾರ್ಥಿನೇ ಆರ್ಯನ್ ಅನ್ಸಾರಿ. જ્યારે જોયું ત્યારે તમે પ્લેન કેવી રીતે કઈ દિશામાં જતું જોયું હતું? એ દિશામાં જતું વિમાન જોયું હતું અને મારે દોસ્તને વિડીયો બતાવી એટલા માટે મેં વિડીયો અચ્છા મિત્રોને બતાવવા માટે એક પ્રકારે તમને પછી જોયું, પછી બ્લાસ્ટ થયો, પછી તમને શું લાગ્યું અચાનક? આ શું થયું છે એવું લાગ્યું મને. હું કરતો હતો કે વहाँ एयरपोर्ट है तो वहाँ पे विमान उतर रहा है. ಕೇಳಿದ್ರ ಆರ್ಯನ್ ಅನ್ಸಾರಿ ಮಾತನ್ನ. ಅಸಲಿಗೆ ಆರ್ಯನ್ ತನ್ನ ಸ್ನೇಹಿತರಿಗೆ ತೋರಿಸೋದಕ್ಕೆ ಈ ವಿಡಿಯೋ ಮಾಡಿದ್ದ. ಈ ವೇಳೆ ಆತ ವಿಮಾನ ಲ್ಯಾಂಡ್ ಆಗುತ್ತೆ ಅಂದುಕೊಂಡಿದ್ದ. ಆದ್ರೆ ಅಲ್ಲಾಗಿದ್ದು ದೊಡ್ಡ ದುರಂತ. ಇದೇ ದೃಶ್ಯ ಇದೀಗ ದುರಂತದ ತನಿಖೆಗೆ ಪ್ರಮುಖ ಸಾಕ್ಷಿಯಾಗಿದೆ. ವಿಮಾನ ಪತನಕ್ಕೂ ಮುನ್ನ ಓಪನ್ ಆಗಿತ್ತು ರ್ಯಾಟ್ ಸಿಸ್ಟಮ್. ಹೌದು, ಆರ್ಯನ್ ಅನ್ಸಾರಿ ಸೆರೆ ಹಿಡಿದ ಈ ದೃಶ್ಯದಲ್ಲಿ ಮಹತ್ವದ ಸಾಕ್ಷಿ ಸಿಕ್ಕಿದೆ. ಅದೇನಂದ್ರೆ ವಿಮಾನ ಪತನವಾಗುವುದಕ್ಕೂ ಮುನ್ನ ವಿಮಾನದ RAT ಅಂದ್ರೆ ರಾಮ್ ಏರ್ ಟರ್ಬೈನ್ ಸಿಸ್ಟಮ್ ತೆಗೆದುಕೊಂಡ ದೃಶ್ಯ ಸೆರೆ ಸಿಕ್ಕಿದೆ. ಹಾಗಿದ್ರೆ ಇದರಿಂದ ತನಿಖೆಗೆ ಏನು ಪ್ರಯೋಜನ ಅನ್ನೋದನ್ನ ನೋಡೋದಾದ್ರೆ, ಅಂದ ಹಾಗೆ ವಿಮಾನದ ಬಲಭಾಗದಲ್ಲಿ ಈ ರಾಮ್ ಏರ್ ಟರ್ಬೈನ್ ಇರುತ್ತೆ. ಈ ರ್ಯಾಟ್ ಸಿಸ್ಟಮ್ ಹೈಡ್ರಾಲಿಕ್ ಪಂಪ್ಗೆ ಹೊಂದಿಕೊಂಡಿರುತ್ತದೆ. ವಿಮಾನದ ಬ್ಯಾಕಪ್ ಸಿಸ್ಟಮ್ಗಳು ಫೇಲ್ಯೂರ್ ಆದ್ರೆ ರಾಮ್ ಏರ್ ಟರ್ಬೈನ್ ಸ್ವಯಂ ಚಾಲಿತವಾಗಿ ಓಪನ್ ಆಗುತ್ತೆ. ಗಂಭೀರ ಬಿಕ್ಕಟ್ಟುಗಳು, ತುರ್ತು ಪರಿಸ್ಥಿತಿ ಎದುರಾದಾಗ ರ್ಯಾಟ್ ಆಕ್ಟಿವ್ ಆಗುತ್ತೆ. ವಿದ್ಯುತ್ ತೊಂದರೆ, ಹೈಡ್ರಾಲಿಕ್ ಲಾಸ್ ಆದ್ರೆ ರ್ಯಾಟ್ ಓಪನ್ ಆಗಿ ತನ್ನ ಕಾರ್ಯಾರಂಭ ಮಾಡುತ್ತೆ. ಅಹಮದಾಬಾದ್ನಲ್ಲೂ ವಿಮಾನ ಪತನವಾಗುವ ವೇಳೆ ರ್ಯಾಟ್ ಓಪನ್ ಆಗಿತ್ತು. ಹೀಗಾಗಿ ವಿಮಾನದ 2 ಎಂಜಿನ್ ಫೇಲ್ ಆಗಿರೋದಕ್ಕೆ ಇದು ಪ್ರಮುಖ ಸಾಕ್ಷಿಯಾಗಲಿದೆ. ಸದ್ಯ AAIB, DGCA, ಏರ್ ಇಂಡಿಯಾ, ಕೇಂದ್ರ ಗೃಹ ಸಚಿವಾಲಯ ಕಾರ್ಯದರ್ಶಿ ನೇತೃತ್ವದ ತಂಡ ಸೇರಿದಂತೆ ಅಂತಾರಾಷ್ಟ್ರೀಯ ತನಿಖಾ ಸಂಸ್ಥೆಗಳು ತನಿಖೆಯನ್ನ ಚುರುಕುಗೊಳಿಸಿವೆ. ಈ ನಡುವೆ ಅಹಮದಾಬಾದ್ಗೆ ಅಮೆರಿಕದ ಬೋಯಿಂಗ್ ಸಂಸ್ಥೆ ತಜ್ಞರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ವಿಮಾನದ ಕಾಕ್ಪಿಟ್ ವಾಯ್ಸ್ ರೆಕಾರ್ಡ್ ಪತ್ತೆ, ಮತ್ತೊಂದು ಸಾಕ್ಷ್ಯ. ಇನ್ನು ಶುಕ್ರವಾರವಷ್ಟೇ ದುರಂತಕ್ಕೀಡಾದ ವಿಮಾನದ ಬ್ಲಾಕ್ ಬಾಕ್ಸ್ ಪತ್ತೆಯಾಗಿತ್ತು. ಇದೀಗ ವಿಮಾನದ ಕಾಕ್ಪಿಟ್ ವಾಯ್ಸ್ ರೆಕಾರ್ಡ್ CVR ಪತ್ತೆಯಾಗಿದೆ. ಎಲೆಕ್ಟ್ರಾನಿಕ್ ಸಾಧನವಾದ ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಅಂದ್ರೆ ಇದು ಪೈಲಟ್ಗಳು ಕೂರುವ ಜಾಗದಲ್ಲಿನ ಧ್ವನಿ ಸಂಗ್ರಹ ಡಿವೈಸ್ ಆಗಿದ್ದು, ಇದು ದುರಂತ ಸಂದರ್ಭದ ಪ್ರತಿ ಸೆಕೆಂಡ್ನಲ್ಲಿ ಏನಾಯ್ತು ಅನ್ನೋದನ್ನ ತಿಳಿದುಕೊಳ್ಳೋದಕ್ಕೆ ನೆರವಾಗುತ್ತದೆ. ಕಾಕ್ಪಿಟ್ ನಲ್ಲಿನ ಪೈಲಟ್ ಸಂಭಾಷಣೆಗಳು, ರೇಡಿಯೋ ಪ್ರಸರಣಗಳು ಹಾಗೂ ಇತರೆ ಯಾಂತ್ರಿಕ ಶಬ್ದಗಳ ಮಾಹಿತಿಯನ್ನ ಸಂಗ್ರಹಿಸುತ್ತದೆ. ಹೀಗಾಗಿ ಪೈಲಟ್ಗಳು ಕೊನೆಯ ವೇಳೆ ನಡೆಸಿದ ಸಂಭಾಷಣೆಗಳು ಸಿಕ್ಕರೆ ತನಿಖೆಗೆ ಮತ್ತೊಂದು ಸಾಕ್ಷ್ಯ ಸಿಗಲಿದೆ. ಮತ್ತೊಂದು ಏರ್ ಇಂಡಿಯಾ ವಿಮಾನದಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡು ರಾಂಚಿಗೆ ಹೊರಟಿದ್ದ ಫ್ಲೈಟ್ ದೆಹಲಿಗೆ ವಾಪಸ್ ಆಗಿದೆ. ಬಿರ್ಸಾ ಮುಂಡಾ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆಗಬೇಕಾಗಿದ್ದ ವಿಮಾನ ತಾಂತ್ರಿಕ ದೋಷ ಹಿನ್ನೆಲೆ ಮತ್ತೆ ದೆಹಲಿಗೆ ವಾಪಸ್ ಆಗಿದೆ. ಬ್ಯೂರೋ ರಿಪೋರ್ಟ್, TV9.